ಅಪ್ಪ ಎಕ್ಸಾಮ್ ಟೈಮ್ ಬೇರೆ ಆಗೈತಿ ಒಳಗ್ ಬಿಡ್ತಾರಲ್ಲ ಯಾರಿಗೂ ಗೊತ್ತಾ ಒಳಗ್ ಬಿಡ್ತಾರಲ್ಲ ಏ ಏನಪ್ಪಾ ರಾಜಾ ಈ ಜಲ್ದಿ ಬಂದಿಲ್ಲ ಎಕ್ಸಾಮ್ ಬರಯಾಕ ಏನ್ ಕೇಳ್ತೀರಿ ಸರ್ ಆಧಾರ್ ಕಾರ್ಡ್ ಗದ್ದಲ ರೀ ಸರ್ ಬಸ್ನಾಗ ಹ್ಞೂ ಸುಡಿದ್ರು ಬಸ್ ನಿಂದ್ರಸ್ತಾರಿ ವಾಮಿಟ್ ಮಾಡಿದ್ರು ಬಸ್ ನಿಂದಿರ್ತಾರಿ ನನಗೆ ಸೈಕಲ್ ಬಂದ ಮುಂದ್ ಬಂದು ಎಕ್ಸಾಮ್ ಬರಕತ್ತೀನಿ ಸರ್ ಇನ್ನೊಂದ್ಸಲ ಬಿಟ್ಬಿಡಿ ಸರ್ ಕಾಲ್ ಬಿಡ್ತೀನಿ ಸರ್ ಬಾ ನಂಗೆ ಗೊತ್ತಿತ್ತು ಈ ಬಸ್ಸಿನ ಗದ್ದಲ ಆಗ್ತಿದಂತೆ ಅದಾಗ ನಿನ್ನೆ ರಾತ್ರಿಗೆ ಬಂದು ಇಲ್ಲೇ ಮಕ್ಕೊಂಡಿದ್ದೆ ನಾನು ಇದೆಲ್ಲ ಇಲ್ಲೇ ನಡೆಯಂಗಿಲ್ಲ ಜಾಗ ಖಾಲಿ ಮಾಡಿಲ್ಲ ನಡಿ ನಡಿ ಅಲ್ರಿ ಸರ್ ಇದೇ ಜಾಗನ ನಿಮ್ಮ ಮಗ ಇದ್ದಂದ್ರೆ ದೂಷ್ ಕಳಿಸ್ತಿದ್ರೇನ್ರಿ ಸರ್ ಒಂದ್ ನಿಮಿಷ ಲೇಟ್ ಆಗಿದ್ದಾಗ ನಮ್ಮ ಮಗಾಗ ಮನೆಗೆ ಕಳಿಸ್ತೀನಿ ನೀನ್ ಹೇಳ್ತೀನಿ ನಡಿ 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 ಸರ್ ಇದೊಂದ್ಸಲ ಬಿಡ್ರಿ ಸರ್ ಬಿಡ್ರಿ ಹುಡುಗಿ ಬಂದ ನೋಡಲ್ಲ ಎಲ್ರಿ ಸರ್ ಎಲ್ರಿ ಸರ್ ಏಯ್ ತಮ್ಮ ಬಾಯ್ಲೆ ಬಾರು ಇಲ್ಲಿ ಮುಂದೆ ಏ ತಮ್ಮ ಇಲ್ಲಿ ಯಾಕೆ ಓಡಾಡಾಕ್ತಿ ಇಲ್ಲಿ ಎಕ್ಸಾಮ್ ನಡೆದವ್ ನಡಿ ನಡಿಲಿಂದ್ರ ನಾನು ಎಕ್ಸಾಮ್ ಬರ್ಯಾಕ ಬಂದೇನ್ರಿ ಸರ ಎಕ್ಸಾಮ್ ಬರಾಕ್ ಬಂದಿ ಏನು ಚಾಲು ಆಗಿ 20 ನಿಮಿಷ ಆತ ಇನ್ನೂ ಮಟ ಏನ್ ಮಾಡಾಕ್ತಿದ್ದಿ ಅಲ್ಲಿ JCB ಅಡ್ಡಾಕತ್ತಿದ್ರಿ ನೋಡ್ಕೊಂತ ನಿಂತಿದ್ಯಾ ಗನ್ನ ಮಜಾ ಬಂತದ ಕಡ್ಲಿ ತೋರ್ ತಿನ್ರಿ ಏ ಭೂಸಿಡಿಕೆ ಇಲ್ಲಿ 1 ನಿಮಿಷ ಲೇಟ್ ಆದ್ರೆ ಹುಡುಗರು ಸಾಯಾಗತ್ತಾರ ಎಲ್ಲಿ ಅಲ್ಲಿ ಹೋಗಿ JCB ನೋಡ್ಕೊಂಡು ನಿಂತೇನ್ಲೇ ನೀ ಸರ ಭಾರಿ ಮಜಾ ಬರ್ತೈತ್ರ ನೋಡಾಕದನ ನೀವು ಒಂದ್ ತಾಸ್ ಖಾಲಿದ್ರಿ ಬರ್ರಿ ನೋಡ್ಕೊಂಬರ್ ಹೋಗ್ಯ ಏ ಹೋಗ್ತಿಲ್ಲ ಅಲ್ಲಿ ಏನ್ ಕಾಲ್ಮರಿ ತಗೊಲಿ ಬಾಯ್ಲೆ ಓಯ್ ಬಾಯ್ಲೆ ಇಲ್ಲ ಅಲ್ಲಿ ನಾ ಈಗ ಬಿಟ್ರು ಏನ್ ಬರೀತೀನಿ ಅಲ್ಲಿ ಹೋಗಿ ಒಳಗೆ ಹೋಗೋದ್ರಿ ಪೇಪರ್ ತಗೊಳೋದ್ರಿ ಎಲ್ಲಮ್ಮ ದೇವಿ ಪ್ರಸನ್ನ ಅಂತೇಳಿ ಬರೆದ್ ಬಿಡುದ್ರಿ ಅಷ್ಟ ಮುಗಿತ್ರಿ ಎಲ್ಲಮ್ಮ ತಾಯಿ ನೋಡ್ಕೊಂಡ್ಬಿಡ್ತಾಳ್ರಿ ನಮ್ದೇನಿಲ್ಲ ಹೌದಲ್ಲಿ ಅದ ಬರ್ಯಾಕ ಪೆನ್ ತಂದಿಲ್ಲ ನಮ್ಮಪ್ಪ ಪೆನ್ ತಗೋ ಅಂತೇಳಿ 10 ರೂಪಾಯಿ ಕೊಟ್ಟಿದ್ದಾರಿ ಮತ್ ಪೆನ್ ಎಲ್ಲ ಐತಿಲಿ ಕಡ್ಲಿ ತಿಂದ್ವಲ್ರಿ ಕಡ್ಲಿ ತಿನ್ಲಿಲ್ಲ ಮತ್ತ ಅದ ರೊಕ್ಕದ ಅಯ್ಯೋ ಏನ್ಲಿ ಅದು ಹೋಗ್ಲಿ ಬಿಡಪ್ಪ ಹಾಲ್ ಟಿಕೆಟ್ ತಂದಿಲ್ಲ ಸಾಗ್ಲೆ ತಿಂತೀನಿ ಸಾಕಾಗಿದ್ದಿ ನಂಗೆ ಅಲ್ಲ ಹಾಲ್ ಟಿಕೆಟ್ ಇದೆ ಹಾಲ್ ಟಿಕೆಟ್ ಹಾ ಸರ್ ಏನ್ ಮಬ್ಬದಿಲ್ಲ ನೀ ಇದೊಳ ಹಾಕೊಂಡ್ ಬಂದಿದ್ದಿ ಒಂದ್ ಕೆಲಸ ಮಾಡಿದ್ವಿ ಮಡಿಚಿ ಮುಕ್ಕಡೆಯಾಗಿ ಇಟ್ಕೋ ನಡಿಲಿಂತ್ರ 1 ನಿಮಿಷ ನಿಂದ್ರಾಕ ಹೋಗ್ಬೇಡ ಓಡ್ ನಡಿ ಓಡ್ ನಡಿ ನಡಿಲಿ ನಾ ಹೋಗಂಗಿಲ್ಲ ನಂಗೆ ಎಕ್ಸಾಮ್ ಬರೀ ಬಿಡೋಲ್ರಿ ನಿಮ್ಮ ಆ ದೇವಿ ನಿಮಗ ಅವ ಶಾಪ ಕೊಡ್ತಾಳ ಲಪ್ಪರ್ ಹೊಡಿಬೇಕಲ್ಲ ಪಾಲ್ಸರ್ ಹೊಡಿಬೇಕು ನಿಮಗ ಹಿಂಗೆ ಏಪ ಏನ್ ಬ್ಲಾಕ್ ಮೇನ್ ಮಾಡಾಕ್ತೀನಿ ನೀನ್ ತಲೆಗಿಲಿ ಕಟ್ಟೈತಿ ನಾ ಒಂದ್ ಕೆಲಸ ಮಾಡ್ತೀನಿ ಆ ಕಡೆ ನೋಡ್ತೀನಿ ನೀ ಹೋಗ್ಬಿಡ ಒಳಗೆ ಹೋಗಿ ಪಟ್ ಇಲ್ಲ ನಾ ಒಳಗೆ ಹೋಗಲ್ರಿ ನಂಗೆ ಮೂಡ್ ಹೋಗೈತಿ ನಂಗೆ ಆಗುದಿಲ್ಲ ಒಂದಿಲ್ಲ ನಾ ಬರಂಗಿಲ್ಲ ನಂಗೆ ಮೂಡ್ ಹೋಗೈತಿ ನಾ ಮನೆ ಹೋಗ್ತೀನಿ ಏ ಬಾರೋ ಇಲ್ಲೇ ಬಾಯ್ಲೆ ಏ ನಿಮ್ಮ ಅಪ್ಪ ಎಲ್ಲದಲ್ಲಿ ನಿಮ್ಮ ಅಪ್ಪ ನಂಬರ್ ಕೊಡಿಲ್ಲ ನಮ್ಮ ಅಪ್ಪ ಅಲ್ಲೇ JCB ಅಡ್ಡು ಅಂತಲ್ಲ ಅದಾನ್ರಿ ಎಕ್ಸಾಮ್ ಮುಗಿಸ್ಕೊಂಬ ಜಲ್ದಿ ಇಬ್ರು ಕೊಂತ ನೋಡೋಣ ಮತ್ತೆ ನೀವು ಕಾಲಿದ್ರೆ ಬಂದ್ಬಿಡ್ರಿ ಜಗ ಅಡ್ಡಿ ಅಲ್ಲಿ ಹೋಗಿ ಆ JCB ಬೀಳ್ಲಿ ಇಲ್ಲಿ 10 ತಾಸು ಹೋದವ್ರದ್ದು ಜೀವನ ಸೆಟಲ್ ಆಗತ್ತಿಲ್ಲ ನಿಂದ ಹೆಂಗ್ಲಿ ಜೀವನ ಈ ಎಕ್ಸಾಮ್ ಅನ್ನೋದು ಜೀವನದ ಒಂದು ಭಾಗ ಅದ ಎಕ್ಸಾಮ ಜೀವನ ಅಲ್ಲ ಜೀವನನ ದೊಡ್ಡ ಎಕ್ಸಾಮ್ ಒಂದು ಪರೀಕ್ಷೆ ಫೇಲ್ ಆದ್ರೆ ಸಾವಿರಾರು ದಾರಿ ಒಂದು ಪರೀಕ್ಷೆ ಸಂಬಂಧ ನಿಮ್ಮ ಜೀವನ ಕಳ್ಕೊಳಕ್ ಹೋಗ್ಬೇಡ್ರಿ ಅಪ್ಪ ದೊಡ್ಡ ನಮಸ್ಕಾರ ಹೋಗ ನಿಮ್ಮಪ್ಪ ಅಲ್ಲಿ ಕಾಯಗ್ದಾನ ಏನೋ ಬೊಳ್ಳೇಜರ್ ಹಡ್ಡಾಗ್ತಿದ್ದಿಲ್ಲ ಅದ್ ನೋಡ್ಕೊಂಡು ಇಬ್ರು ಹೋಗ್ರಿ ಮನೆಗೆ ಹೋಗ್ರಿ ಶಾನೆ ಅದೀರಿ ಎಂತ ಮಂದಿ ಸಿಗ್ತಾರು ಏನು ಇವತ್ತು ಎಕ್ಸಾಮ್ ಬೇರೆ ಕುಂದ್ರಿಲ್ಲ ಅಪ್ಪ ಮನೆಗೆ ಹೋದ್ರೆ ಕಾಲ್ ಮೇಲೆ ಹೊಡಿತಾನ ಬಸ್ ಇದ್ರಾಗ ಜಾಗನ ಸಿಗ್ಲಿಲ್ಲ ಬಸ್ಸಿನ ಲೈಟ್ ಆಗಿ ಹೋದ್ರೆ ನಮ್ಮ ಅಪ್ಪ ಬೈತಾನ ದೋಸ್ತ ಯಾಕೆ ದೋಸ್ತ ಯಾಕೆ ಆಳತಿ ಅಣ್ಣ ಎಕ್ಸಾಮ್ದಾಗ ಕುಂದ್ಸೋಳಿಲ್ಲ ಅಣ್ಣ ಲೇಟ್ ಆಗಿ ಬಂದಿನ ತಂದೆ ಅದಕ್ಕಣ್ಣ ಮತ್ತ ಅದಕ್ಕೆ ಏನ್ ಮಾಡ್ಬೇಕಂತ ಮಾಡಿ ಈಗ ಅಣ್ಣ ನಾ ಸಾಯಕ್ ಹೋಗ್ತೀನಿ ನಮ್ಮ ಮನ್ಯಾಗ ಕಾಲ್ ಮೇಲೆ ಹೊಡಿತಾರ ಈಗ ಸಾಯಕ್ ಹೊಂಟಿಯ ಅಣ್ಣ ಅಲ್ಲ ಅದು ಚಲೋ ಕೆಲಸ ಬಿಡು ಆದ್ರ ಸಾಯ್ತಿ ಹೆಂಗಾದ್ರು ಆ JCB ಮನ್ ಹಿಡಿದ್ ನೋಡುಂಬಾ ಅವ
ನನಗತ್ತ ನಿಂದೇನೋ ಜೆಸಿಪಿದು. ಯಪ್ಪ ಆಮೇಲೆ ಸಾಯುಂತಿ ಮೊದಲು ಅದಕ್ಕೆ ಡಿಮ್ಯಾಂಡ್ ಭಾಳ ಐತಿ. ಮೊದಲು ನೋಡಕ್ ಹೋಗ್ಬಾ, ಜಾಗ ಸಿಗುದಿಲ್ಲ ನೋಡಾಕ. ಅಪ್ಪ ನಿಂಗ್ ಕಡಕ್ತಾನ ಇಲ್ಲೇ ಚುಣ್ ಸತ್ ಬಿಡ್ತೀನಿ. ಎಲ್ಲಿ ಬಂದಿಲ್ಲ ಮಾಪ್ಸೋಳ ಮಗನೇ. ದೋಸ್ತ ಹೆಂಗಾದ್ರೂ ಸಾಯಕೈತಿ ಅಲ್ಲಿ ಜೆಸಿ ಬಟ್ಟು ಅಂತ ಸ್ವಲ್ಪ ಜಾಗ ಹಿಡ್ದು ಕೊಟ್ಬಿಡು ಸಾಕು. ನಮ್ ದೋಸ್ತ್ ಬರ್ಬೋದು ಅಷ್ಟ. ಬಂದ ಮೇಲೆ ನೀ ಎಲ್ಲ ಸತ್ ಬಿಡ್ಪ, ನಮ್ಗೆ ಸಂಬಂಧ ಇಲ್ಲ. ಬಾಬಾ ನನ್ ಕೈಲಿ ಆಗತ್ತಿಲ್ಲ. ನಾ ಸಾಯ್ತೀನಿ, ನಾ ಸಾಯ್ತೀನಿ. ಮನ್ಯಾಗ ಕಾಲ್ ಬರಲಿ. ದೋಸ್ತ ನೋಡಿಲಿ, ಜೀವನ ಅಂದ್ರ ಅದಲ್ಲ. ನಾ ಹೇಳ್ತೇನೆ ಬಾ ಇಲ್ಲಿ. ದೋಸ್ತ ಕುಂದ್ರ ಬಾನಿ, ನಾ ಎಲ್ಲ ಹೇಳ್ತೇನೆ ಬಾನಿ, ಕುಂದ್ರಿ. ದೋಸ್ತ ಅಣ್ಣ ಎದ್ರ ಸಂಬಂಧ ಸಾಯಕತ್ತೀನಿ ನೀನು? ಅಣ್ಣ ಈಗ ನಾ ಸೈಲಿಲ್ಲ ಅಂದ್ರೆ ಮನ್ಯಾಗ ಸಾಯಿಸ್ತಾರಣ್ಣ. ನಾವು ಹೋಗ್ಬೇಕ ಒಟ್ಟು ಸಾಯದಂತ ಫಿಕ್ಸ್. ಫಿಕ್ಸ್ ಅಣ್ಣ. ನೋಡ್ ದೋಸ್ತ, ನೀ ಸತ್ರ ಯಾರಿಗೆ ಲಾಭ್ಲಿ? ಯಾರಿಗಿಲ್ಲ ಅಣ್ಣ. ಯಾರಿಗೆ ಲಾಭ ಇಲ್ಲಲ್ಲ? ಇಲ್ಲ ಅಣ್ಣ. ಡೋಂಟ್ ವರಿ, ತಿಳಿಸೋಣ ನಾವೇನು. ಅಣ್ಣ ಡಾಕ್ಟರ್ ನಮ್ಮ ಮಾವಗ ಕಣ್ ಬೇಕಂದಿದ್ರು. ಹಲೋ ರೀ ಡಾಕ್ಟ್ರ, ಅದ ನಮ್ಮ ಅಮ್ಮಾರಿಗೆ ಕಣ್ ಬೇಕಂದಿದ್ರಲ್ರಿ. ಹಾಂ ರೀ, ಹಾಂ ಕಣ್ಣು ಎರಡು ಚಲೋ ಅದಾವ್ರಿ, ಹೊಸ ಅದಾವ ಕಣ್ಣು. ₹1 ಬ್ಯಾಡ್ರಿ, ನನಗೊಂದು ಸಿಂಗಲ್ ಬಜಿ ಹೇಳಿದ್ರೆ ಸಾಕು ಸಾಕು ಸಾಕು. ಹಾಂ ಕರ್ಕೊಂಬರ್ತೇನೆ. ಆಯ್ತು ಬಟ್ ಸಾಯದಂತ್ರ ಫಿಕ್ಸ್ ಆಗಿ ಹೋದಲ್ಲ? ಫಿಕ್ಸಾ? ತಡಿ ಹಂಗಾರ. ನಮ್ಮ ಅತ್ತಿ ಮಗಳಿಗೆ ಕಿಡ್ನಿ ಬೇಕಾಗಿತ್ತು. ಹಲೋ ಹಾಂ ಡಾಕ್ಟ್ರ, ಹಾಂ ಅದ ಕಿಡ್ನಿ ಹೇಳಿದ್ರಲ್ರಿ. ಹಾಂ ಎರಡು ಅದಾವೆ, ಎರಡು ಫ್ರೆಶ್. ಹಾಂ ರೀ. ₹1 ಬೇಡ್ರಿ, ಒಂದು ಪ್ಲೇಟ್ ಎಗ್ರೆಸ್ ಹೇಳಿದ್ರೆ ಸಾಕು. ಎಗ್ರೆಸ್ ಹಾಂ ಇಲ್ಲ ಫ್ರೀ. ಮತ್ತೆ ಏನಾರು ಬೇಕಾದ್ರೆ ಹೇಳ್ರಿ. ಹಾಂ ಕಳ್ಳಾನು ಎದೇನು ಏನಾರು ಬೇಕಾದ್ರೆ ಹೇಳ್ರಿ, ಎಲ್ಲ ಉಚಿತ ಸಿಗತ್ತವು. ಹಾಂ ದೋಸ್ತ, ನೀ ಸಾಯೋದು ಮಾತ್ರ ಫಿಕ್ಸ್ ಹೌದಲ್ಲ? ಮಗನ ಎಷ್ಟೊತ್ತಕ ಸಾಯ್ತೇನೆ ಜೋಡಿ ಜೆಸಿಪಿ ನೋಡಕ್ ಬರ್ತೀನಿ. ಅಣ್ಣ ಜೆಸಿಪಿ ಲಡ್ಡ ಹಾಕ್ತಾರ ಇಲ್ಲೇ ಮಂಜುನಾಥ್ ನಗರದಾಗ ಹಾಕ್ತಾರ ಅಣ್ಣ. ವಿದ್ಯಾನಗರ 2 ಜೆಸಿಪಿ ಬಂದವ. ಹೌದಾ? ಮೊದ್ಲೇ ಹೇಳ್ಬೇಕಲ್ಲ ಹುಚ್ಚ. ಹೋಗ ನಡಿ, ಮೊದ್ಲೇ ಹೇಳ್ಬೇಕಾಗಿತ್ತು ಬಿಡೋ ನೀನು. ಇವ್ರು ಕರ್ಕೊಂಡು ಹೋಗ್ತಾನೆ. ದೋಸ್ತ ಇಲ್ಲಿಂದ ಏನ್ ಮಾಡತ್ತಿರು? ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡತ್ತಿದ್ದ. ಹುಚ್ಚ, ಅಲ್ಲಿ ಜೆಸಿ ಬಟ್ಟಾಗತ್ತ ನೋಡಕ್ ಹೋಗ್ಬರ್ರಿ. ಹೌದಾ? ಮಧ್ಯಾಹ್ನ ಮೇಲೆ ಬರ್ತಾರ ಬಾ ಅವ್ರು. ಆದ್ರೂ ಹುಡುಗರು ಮಧ್ಯಾಹ್ನ ಬರ್ತಾರ ನೋಡ್ರು. ಸ್ವಲ್ಪ ತಡಿ, ಯಾಕೆ ಫೋನ್ ಬಂದಾಗಿತ್ತು. ಹೌದಾ? ಫೋನ್ ಬಂದ್ರೆ ಎತ್ತು ಮೊದಲು ಏತಾನೆ. ಹಲೋ ಹಲೋ ಹಲೋ, ಹಾಂ ಹೇಳ. ಏನ ಕ್ವಶನ್ ಪೇಪರ್ ಲೀಕ್ ಅದು? ಎಕ್ಸಾಮ್ ಡೇಟ್ ಮುಂದಾಕರ? ಕ್ವಶನ್ ಪೇಪರ್ ಲೀಕ್ ಅದನ? ಹಾಂ ಮುಂದಾಕ್ರಿ ಡೇಟ್. ಆಯ್ತು. ಈ ಯಾವ ಪಡಿಸಿ ಮಗನ ಸಣ್ಣ ಸೇರಿ ನಾ ಜೆಸಿಪಿ ನೋಡ್ಕೊಂಡಿದ್ದೆ. ಮನೆ ಕೂತು ಓದ್ಕೋತೀನಿ ತೋನ. ಹಾಂ ಅಲ್ಲ, ಈ ಹಾಫ್ ಸೊಳೆ ಮಗ ಸಹಾಯಕ್ಕೆ ಹೊಂಟಿದ್ದ. ಅಂಥವ್ ಇವ್ನು ಕರ್ಕೊಂಡು ಬಂದು ನಾನು ಬದುಕಿಸಿದೆ ಜೆಸಿಬಿ ನೋಡಕ್ಕೆ ಹೋಗ್ಲಿ ಅಂತೇಳಿ. ಅದ್ರಾಗ ಈ ವಿಷಯ ಗೊತ್ತಾತವಂಗ. ಸತ್ತಿದ್ರೆ ಇವನು ಹೆಣ ಬರೀತಿದ್ದಾನ ಪರೀಕ್ಷೆ. ಎಂಥ ಜನಪ್ಪ ಬದುಕಿಸಿದ್ ಒಂದು ಥ್ಯಾಂಕ್ಸ್. ನನಗೆ ಹಾಫ್ ಸೊಳೆ ಮಗ ಅಂದ. ನನಗೆ ನೆಕ್ಸ್ಟ್ ಟೈಮ್ ನಾನು ಓದ್ಕೊತೇನೆ, ಚಂದಾಗಿ ಓದ್ಕೊಂಡು ಅವನ ಜೆಸಿಬಿ ನೋಡಕ್ಕೆ ಒಬ್ಬನ ಹೊಕ್ಕೇನಿ, ಕರೆಯಂಗಿಲ್ಲ. ಈ ಕಡೆ ಹೋಗ್ಲಿ ಅದ ಗೊತ್ತಾಗಲಿಲ್ಲ. ನಡು ಬಿಟ್ಟ ಹೋಗ್ಬಿಟ್ಟ. ₹10 ಹಿಂದಿ ಕ್ಯಾಂಟೀನ್ ಹೋಗಿ ಇಡ್ಲಿ ತಿನ್ಬೇಕಂದ್ರೆ